ಒಂದ್ 10 ಜನಕ್ಕೆ ಸಮ ಇದೊಂದು ಟೂಲ್. ಸಾಯಿಲ್ ನ ಲೂಸ್ ಮಾಡಬಹುದು, ಹಿಂದೆಗಡೆ ಇರುವಂತ ಬ್ಲೇಡ್ ಬೇರೆ ಸಮೇತ ತೆಗೆದಾಕ್ಬಹುದು. ಇದು ಬಂದು ಮಣ್ಣೇರ್ ಹಾಕೋದಿಕ್ಕೆ. ಇದು ಮಾತ್ರ ಸಣ್ಣ ಸಣ್ಣದ್ 1 ಇಂಚ್ ಕಳೆ ಇದ್ದಾಗ ಮಾತ್ರ ಯೂಸ್ ಬರುತ್ತೆ. 1 ಇಂಚ್ 2 ಇಂಚ್ ಕಳೆ ಬಂದಾಗ್ಲೇ ಇದನ್ನ ಯೂಸ್ ಮಾಡಿದ್ರೆ 10 ರಿಂದ 15 ಜನದ ಕೆಲಸ ಇದೊಂದು ಮಾಡುತ್ತೆ. ಸರ್, ಈಗ ತುಂಬಾ ರೈತನ ಎಫರ್ಟ್ ಹೋಗ್ತಾ ಇರೋದು ಕಳೆ ತೆಗಿಯೋದಿಕ್ಕೇನೆ. ಎಲ್ಲಾ ಟೂಲ್ಸ್ ಗಳು ನೀವೇನ್ ನೋಡಿದ್ರೆ ಎಲ್ಲದಕ್ಕೂ ಒಂದೇ ಹ್ಯಾಂಡಲ್ ಆಗುತ್ತೆ. ಇದು 750 ರೂಪಾಯಿ ಆಗುತ್ತೆ. ಮುಂದೆಗಡೆ ಅಲ್ಲೂ ಹಿಂದೆಗಡೆ ಬ್ಲೇಡ್ ಬರುತ್ತೆ. ಸಾಯಿಲ್ ನ ಲೂಸ್ ಮಾಡಬಹುದು, ಹಿಂದೆಗಡೆ ಇರುವಂತ ಬ್ಲೇಡ್ ಬೇರೆ ಸಮೇತ ತೆಗೆದಾಕ್ಬಹುದು. ಇದು ನೇಗ್ಲು. ಇದು ಎರಡು ಡಿಫ್ರೆನ್ಸ್ ಏನಿಲ್ಲ, ಪೈಂಟ್ ಮತ್ತೆ ಕ್ರೋಮ್ ಅಷ್ಟೇ. ಇದು ಬಂದು ಮಣ್ಣೇರ್ ಹಾಕೋದಿಕ್ಕೆ. ರೋಟ್ರಿ ಹೊಡೆದ್ಮೇಲೆ ಸಾಲ್ ಮಾಡ್ಸೋದಿಕ್ಕೆ 4 ಜನ 6 ಜನ ಗಂಡಾಳ್ಬೇಕು ಒಂದ್ ಎಕರೆಗೆ. ಬಟ್ ಇದೊಂದು ಟೂಲ್ ಇಂದ ಈಸಿಲಿ ತೆಗಿಬಹುದು. ಇದು ಸಾಯಿಲ್ ಕ್ರಂಬ್ಲರ್ ಬೀಡರ್ ಅಂತ. ಇದು ತುಂಬಾ ಎಫೆಕ್ಟಿವ್ ಟೂಲು. ಇದೇನ್ ಮಾಡುತ್ತೆ, ಮುಂದೆಗಡೆ ನೋಡಿ ನಮ್ಗೆ ಸಾಯಿಲ್ ಅಲ್ಲಿ ಗ್ರಿಪ್ ಕೊಡುತ್ತೆ. ಹಿಂದೆಗಡೆ ಇರೋ ಬ್ಲೇಡ್ ಆಸಿಲೇಟಿಂಗ್ ಆಕ್ಷನ್ ಇದೆ, ಅಂದ್ರೆ ಹಿಂದೆ ಮುಂದೆ ಆಡುತ್ತೆ. ಎಫರ್ಟ್ ತುಂಬಾ ಕಡಿಮೆ. ಒಂದ್ 10 ಜನಕ್ಕೆ ಸಮ ಇದೊಂದು ಟೂಲು. ಇದು ರೇಕ್. ಇದು ತುಂಬಾ ಗಟ್ಟಿ ಅಲ್ಲಿ ಬರುತ್ತೆ. ಈ ಟೀತ್ ತುಂಬಾ ಗಟ್ಟಿ ಬರುತ್ತೆ. ಅಡಿಕೆನಲ್ಲಿ ಬುಡ 1 ಮೀಟರ್ ಸುತ್ತಳತೆಯಲ್ಲಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಯೂಸ್ ಮಾಡ್ತಾರೆ. ಇದು ಅಷ್ಟೇ, ಆದ್ರೆ ಇದು ಮಾತ್ರ ಸಣ್ಣ ಸಣ್ಣದ್ 1 ಇಂಚ್ ಕಳೆ ಇದ್ದಾಗ ಮಾತ್ರ ಯೂಸ್ ಬರುತ್ತೆ. ಮುಂದೆಗಡೆ ಸಾಯಿಲ್ ಲೂಸ್ ಮಾಡುತ್ತೆ, ಹಿಂದೆಗಡೆ ಕಳೆ ತೆಗಿಯುತ್ತೆ. ಇದು ಏರ್ ರೇಟಿಂಗ್ ಅಂತ ಕರೀತಾರೆ. ಮಣ್ಣು ಸಡ್ಲ ಮಾಡೋದು, ಗಾಳಿ ಆಡ್ಲಿ ಅಂತ ಈ ಪರ್ಪಸ್ಗೆ. ಸ್ಕ್ರೇಪರ್ ಇದು 8 ಇಂಚು 6 ಇಂಚು 2 ಸೈಜ್ ಬರುತ್ತೆ. ತುಂಬಾ ಎಫೆಕ್ಟಿವ್ ಟೂಲ್. 5 mm ಥಿಕ್ನೆಸ್ ಬ್ಲೇಡ್ ಬರುತ್ತೆ. ಬ್ಲೇಡ್ಸ್ ಎಲ್ಲ ರೀಪ್ಲೇಸಬಲ್ ಬರುತ್ತೆ. ಪ್ರತಿ ಒಂದು ಟೂಲ್ಗೂ ಬ್ಲೇಡ್ಸ್ ರೀಪ್ಲೇಸಬಲ್ ಬರುತ್ತೆ.